ಪ್ರಾಸ್ತಾವಿಕ ನುಡಿಗಳನ್ನು ಆಡಿ ಸದ್ಗುರು ಸಮರ್ಥರ ಒಂದು ವಿಚಾರಗಳನ್ನು ತಮ್ಮ ಮುಂದೆ ಉಣಬಡಿಸಿರ್ತಕ್ಕಂಥ ಹಿರಿಯ ಗುರು ಬಂಧುಗಳಾಗಿರ್ತಕ್ಕಂಥ ಉದಯ ಚಟರ್ಜಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಇವನಾರವನೆಂದೆನಿಸಬೇಡ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂಥ ಸಮರ್ಥರು ರಂಗರಾವ್ ಮಹಾರಾಜರು ಎಲ್ಲ ಗುರುಬಂಧುಗಳನ್ನು ಜಾತಿ ಮತ ಪಂಥಗಳನ್ನಿಲ್ಲದೆ ಒಂದುಗೂಡಿಸಿ ನಮ್ಮೆಲ್ಲರ ಒಂದು ರಕ್ತ ಸಂಬಂಧದಾಗಿ ಬೆಳೆಸಿರ್ತಕ್ಕಂಥದ್ದು ಯಾರಾದರೂ ಕಾರಣಕ್ಕಂದ್ರೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜ್. ನೀತಿ ಕೈಕೊಂಡು ಧ್ಯಾನ ಮಾಡ್ರಿ ಅಂತಕ್ಕಂಥ ಒಂದು ಸ್ಲೋಗನ್ ಅದರೊಳಗೆ ನಮ್ಮಲ್ಲಿ ಹುರಿದುಂಬಿಸಿ ಈ 125ನೇ ವರ್ಷದ ಕಾರ್ಯಕ್ರಮ ಮಾಡಲಿಕ್ಕೆ ತಾವೆಲ್ಲರೂ ಹೊಣೆಯಾಗಿದ್ದೀರಿ. ಇವತ್ತಿನ ದಿವಸ 3 ದಿನದ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ. ಇವತ್ತು ದಾಸಬೋಧದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ನಾಳೆ ವೀಣಾ ಪೂಜೆ, ನಾಡ್ದ ಪುಷ್ಪಾರ್ಪಣೆ ಆಗೋದ್ರೆ 3 ದಿನ ಕಾರ್ಯಕ್ರಮ ಅಂತ್ಯಗೊಳ್ತದೆ. ಇವತ್ತಿನ ದಾಸಬೋಧ ಪೂಜೆಯನ್ನ ಮಾಡಿ ದಾಸಬೋಧದ ಒಂದು ವಿಚಾರಗಳನ್ನ ಕುರಿತು ಹಿರಿಯ ಸಂತರು ಮತ್ತು ಕೀರ್ತನದ ಕೇಸರಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಂಕರರಾವ್ ಅನಂತಪುರ್ ಅವರು ತಮ್ಮ ದಾಸಬೋಧದ ಕುರಿತು ಒಂದೆರಡು ವಿಚಾರಗಳನ್ನ ಹೇಳಬೇಕಂತ ತಮ್ಮಲ್ಲಿ ಬೆನ್ನಿಸ್ಕೊಳ್ತಾ ಇದ್ದಾರೆ. राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुदेवो महेश्वरा, गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡಲೀಕ ವರದಾರ ವಿಠಲ್ पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव दत्त। श्री राम जय राम जय जय राम जय राम। श्री राम जय राम जय जय राम श्री राम जय राम जय जय राम श्री राम जय राम जय जय राम। राजाधिराज सद्गुरुनाथ महाराज की जय। श्री गुरुदेव दत्त। श्रोते पुसती कोण ग्रंथ, काय बोलिले जी येथ, श्रवण केलियाने प्राप्त काय आहे श्रीराम। ग्रंथानाम दासबोध, गुरु शिष्यांच्या संवाद, येथ बोलिला विशद भक्तिमार्ग श्रीराम। नवविधा भक्ती आणि ज्ञान, बोलिले वैराग्याचे लक्षण, बहुधा आध्यात्म निरूपण निरूपिले श्रीराम। भक्तीचे ना योगे देव, निश्चयी पावती मानव, ऐसा आहे अभिप्राव बोलले ये ग्रंथी। मुख्य भक्तीचा निश्चयो, शुद्ध ज्ञानाचा निश्चयो, आत्मस्थितीचा निश्चयो, बोलला असे श्रीराम। जय जय रघुवीर समर्थ। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮೆಲ್ಲರ ಭಾಗ್ಯ, ಬರೇ ಭಾಗ್ಯ ಅಲ್ಲ ಅಹೋಭಾಗ್ಯ, ಇಂಥ ಒಂದು ಅಪೂರ್ವವಾದಂತಹ ಕಾರ್ಯಕ್ರಮ ನಮ್ಮ ಈ ಜೀವನದಲ್ಲಿ ಪ್ರಾಪ್ತ ಆಯಿತು. ಇದಕ್ಕೆ ಕಾರಣ ಸದ್ಗುರುಗಳು ನಮ್ಮನ್ನು ಅಪ್ಪುಗೊಂಡ್ರು.
ಭಾಗ್ಯವಂತ ಮನುತಯ ಶರಣಗೆಲೆ ಪಂಢರಿರಾಯ. ಹಂಗೆ ಸದ್ಗುರುಗಳು ನಮ್ಮನ್ನು ತಮ್ಮ ಮಡಿಲಿನಲ್ಲಿ ಹಾಕೊಂಡ್ರು ಅಂಥೇಳಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂಥ ಅವಕಾಶ ನಮಗೆ ಸಿಕ್ತು. ಈ ಒಂದು ಮಹಾನ್ ಕಾರ್ಯಕ್ರಮದ ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋಗಿರುವಂತಹ ಎಲ್ಲ ಸದ್ಗುರುವರ್ಯರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ವೀರ ಧೀರ ಸನ್ಯಾಸಿ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುವುದರೊಂದಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಸಂಪ್ರದಾಯದ ಹಿರಿಯ ಗುರುಬಂಧುಗಳು ಅವರೆಲ್ಲರ ಚರಣಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಸಮರ್ಥರು ಕರುಣಾಷ್ಟಕದಾಗ ಒಂದು ಮಾತು ಹೇಳ್ತಾರೆ, ಸದ್ಯೋಗ ಪಂತೆ ಘರಿಯಾಣಿಯೇಲೆ ಅಂಗೇಚ ಮಾತೆ ಪರಬ್ರಹ್ಮ ಕೇಲೆ ಪ್ರಚಂಡತೋ ಬೋಧ ರವಿ ಉದೇಲ ವಿಸರೂಕ ಸ್ವಾಮಿ ಗುರುಪಾದುಕಾಲ. ಇಂಥ ಒಬ್ಬವ ಪ್ರಚಂಡ ಜ್ಞಾನ ಸಂಪನ್ನ ಬ್ರಹ್ಮಜ್ಞಾನಿ, ಬ್ರಹ್ಮಸ್ಥಿತಿಯೊಳಗೆ ನೆಲೆ ನಿಂತಹ ಸದ್ಗುರುನಾಥ ಈ ಒಂದು ಪುಣ್ಯ ಭೂಮಿಯೊಳಗೆ, ಸಾಲೋಡಿಗೆ ಅನ್ನುವಂಥ ಪುಣ್ಯ ಪವಿತ್ರವಾದಂತಹ ಭೂಮಿಯೊಳಗೆ ಅವತರಿಸಿ ಬಂದಿರಲ್ಲ. ಈ ಭೂಮಿಯ ಒಂದು ಪುಣ್ಯರೇ ಹೆಂಗಿರಬೇಕು, ಅಥವಾ ಈ ಭೂಮಿಯೊಳಗೆ ಬಂದು ನಾವು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅಂದಾಗ ನಮ್ಮೆಲ್ಲರ ಪುಣ್ಯ ಹೆಂಗಿರಬೇಕು. ಭಾಳ ಸಂತೋಷ ಅನ್ನಿಸ್ತದೆ. 125ನೇ ವರ್ಷದ ಈ ಒಂದು ಜನ್ಮೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕನ್ನುವಂತಹ ನಮ್ಮೆಲ್ಲರ ಒಂದು ಇಚ್ಛಾ ಏನದಲ್ಲ, ಆ ಇಚ್ಛಾ ಇವತ್ತು ಪೂರ್ಣ ಕೇಲ ಮನೋರಥ, ಪೂರ್ಣ ಕೇಲ ಮನೋರಥ. ಘರ ಆಲೆ ಕೃಪಾಳು, ಘರ ಆಲೆ ಕೃಪಾಳು, ಸಾಂಬಾಳಿಲೆ ಅನಾಥ. ನಮ್ಮನ್ನೆಲ್ಲರನ್ನೂ ಏನಪ್ಪ ಅಂದ್ರೆ ಉದ್ಧಾರ ಮಾಡಿದಂತಹ ಸದ್ಗುರುನಾಥ ಇವತ್ತು ಎಲ್ಲರ ಹೃದಯದೊಳಗೆ ಉಪಸ್ಥಿತರಾಗಿ ನಮ್ಮನ್ನು ವೀಕ್ಷಣೆ ಮಾಡ್ಕೋತಾ ಇರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕಾಗಿ ಎಷ್ಟೊಂದು ಏನಪ್ಪ ಅಂದ್ರೆ ಶಿಷ್ಯವರಿಂದ ಭಕ್ತವರಿಂದ ಎಷ್ಟು ಉತ್ಸಾಹದಿಂದ ದುಡ್ದದ ಅನ್ನುವಂಥದ್ದನ್ನು ಅದು ಏನಪ್ಪ ಅಂದ್ರೆ ಸಮರ್ಥರಂತಾರೆ. ಅಂಥ ಒಂದು ಭಾವಿಕ ಭಕ್ತರ ಗುಂಪಿನೊಳಗೆ ಇದರೊಳಗೆ ನಾನೇ ಎಲ್ಲರಲ್ಲಿ ನಿಂತ ಈ ಕಾರ್ಯವನ್ನು ಮಾಡಿಸ್ತೀನಿ ಅಂಥೇಳಿ ಸಮರ್ಥರಂತಾರೆ. ಇದರೊಳಗೆ ಕರ್ತೃತ್ವ ಭಾವ ಯಾರಿಗೂ ಬರುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲರೊಳಗೂ ಇರೋರು ಸಮರ್ಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು. ಅವರೇ ಕುತ್ಕೊಂಡು ಈ ಕಾರ್ಯವನ್ನು ನಮ್ಮಿಂದ ಮಾಡಿಸ್ಕೊಳ್ಳಿಕತ್ತಾರ. ನಿಮಿತ್ತ ಮಾತ್ರವಾಗಿ ನಾವಿದ್ದೆವು. ಇಂಥ ಒಂದು ಸಾಂಪ್ರದಾಯಕ್ಕೆ ಭಾವಸಾಹೇಬ್ ಮಹಾರಾಜರು, ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರು, ಗುರುಲಿಂಗ ಜಂಗಮ್ ಮಹಾರಾಜರು ಏನಂತಿದ್ರು ಅಂದರೆ, ಇದು ಸ್ವರೂಪ ಸಾಕ್ಷಾತ್ಕಾರ ಸಂಪ್ರದಾಯ ಅಂತ ಹೇಳ್ತಿದ್ರು. ಸ್ವರೂಪ ಸಾಕ್ಷಾತ್ಕಾರ ಅಂದರೆ ನಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಂತಹ ಯಾವುದಾದ್ರೂ ಸಂಪ್ರದಾಯ ಇತ್ತಂದ್ರೆ ಅದು ನಾವು ನೀವುಗಳೆಲ್ಲ ಏನು ಕ್ರಮಿಸಲಿಕ್ಕಲ್ಲ ಇಂಥ ಒಂದು ಪಂಥನ್ಯಾಗ ಈ ಪಂಥದ ಒಂದು ವಿಶೇಷತೆ ಸ್ವರೂಪ ಸಾಕ್ಷಾತ್ಕಾರ. ಇದನ್ನೇ ಯಾಕೆ ಅವರು ಅಂದರು ಅಂದ್ರೆ ಭಾವಸಾಹೇಬ್ ಮಹಾರಾಜರು ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಡುವಂಥ ಏಕೈಕ ಗ್ರಂಥ ಯಾವುದು ಅಂದ್ರೆ ಗ್ರಂಥರಾಜ ದಾಸಬೋಧ. ಗ್ರಂಥರಾಜ ದಾಸಬೋಧ ಎಲ್ಲ ಗ್ರಂಥಗಳ ರಾಜಗ್ರಂಥ ಅಂತೇಳಿ ಅನ್ನಿಸ್ಕೊಂಡದ್ದು. ಇವತ್ತಿನ ದಿವಸ ನಾವು ಇಷ್ಟೋ ತನಕ ಏನು ಪೂಜೆ ಮಾಡಿ ಸಮರ್ಥ ರಾಮದಾಸ್ ಮಹಾರಾಜರನ್ನು ಪೂಜೆಯೊಂದಿಗೆ ಆಹ್ವಾನ ಮಾಡ್ಕೊಂಡೇವಲ್ಲ, ಈ ಗ್ರಂಥ ಹೆಂಗದ ಅಂದ್ರೆ ಈ ಗ್ರಂಥ ಇದು ಗ್ರಂಥ ಅಲ್ಲ, ಇದು ನನ್ನ ಸ್ವರೂಪ ಅಂತೇಳಿ ಸಮರ್ಥರೇ ಹೇಳ್ಯಾರ. माझा काया आणि वाणी गेले म्हणाल अंतःकरणी परी मी आहे जगज्जीवनी निरंतर नका करू खटपट पहा माझी ग्रंथ नीट तेने मुक्तीच्या वाट गवसेल की. ನನ್ನ ಗ್ರಂಥದೊಳಗೆ ಇದು ಗ್ರಂಥ ಅಲ್ಪ, ಈ ಗ್ರಂಥದೊಳಗೆ ನಾನೇ ಇದ್ದೇನೆ. ಇದನ್ನು ನೀವು ಮನಸ್ಸು ಕೊಟ್ಟ ಶ್ರದ್ಧೆಯಿಂದ ಓದಿದ್ದಾದ್ರೆ
ಇದರ ಅರ್ಥನೂ ನಾನೇ ನಿಮಗೆ ಹೇಳ್ತೀನಿ ಅಂತಾರು ಸಮರ್ಥ. ಇದು ಸ್ವತಃ ಅನುಭವ ನನಗಿದು. ಯಾಕಂದ್ರೆ ಈ ಗ್ರಂಥ ಮರಾಠಿಯೊಳಗೆ ಇದ್ದಂಥ ಗ್ರಂಥ, ಮರಾಠಿ ಕಲ್ತವ್ರಿಗೆ ಸಹಿತ ಇದು ಅರ್ಥ ಆಗುವಂಥದ್ದಲ್ಲ. ಕೇವಲ ಸದ್ಗುರುಗಳ ಕೃಪೆ ಇದ್ರೆ ಮಾತ್ರ ಇದು ಗ್ರಂಥ ಅರ್ಥ ಆಗ್ತದೆ. ಅಂಥ ಒಂದು ಕೃಪಾ ಸಮರ್ಥರು ನನಗೆ 6ನೇ ಇದ್ದಾಗೆ ಮಾಡಿದ್ರಂತೇಳಿ ಈ ಗ್ರಂಥ ಇವತ್ತಿನ ದಿವಸ ನನಗೆ ಅದರಿಂದ ವಿಶಾಲವಾದಂತಹ ಗುಹ್ಯಾರ್ಥ ಪ್ರಕಟ ಆಗ್ಲಿಕ್ಕತ್ತ. ಅಂದ್ರೆ ಕಾಯ ಸಾಂಗುಮಿಯ ಸಂತಾತಿ ಉಪಕಾರ. ಸಮರ್ಥರ ಉಪಕಾರವನ್ನು ಎಷ್ಟು ವರ್ಣಿದ್ರು ಕಡಿಮೆ ಅದ. ಒಂದೊಂದೇ ಓವಿಗಳ ಬಗ್ಗೆ ಒಟ್ಟಿನ ಮೇಲೆ ಈ ಗ್ರಂಥದ ಸಾರವನ್ನು ಅವ್ರು ಹೇಳಿದರು. ಭಕ್ತಿ ಚೇನ ಯೋಗಿ ದೇವ ನಿಶೈ ಪಾವತಿ ಮಾನವ. ಭಕ್ತಿ ಮಾರ್ಗದಿಂದ ನೀವು ಹೋದ್ರಂದ್ರೆ ನಿಶ್ಚಯವಾಗಿಯೂ ನಿಮಗೆ ಸದ್ಗತಿ ಅನ್ನುವಂಥದ್ದು ಆಗ್ತದೆ. ಐಸಾ ಆಹೆ ಅಭಿಪ್ರಾಯ ಬೋಲಿಲೆ ಏ ಗ್ರಂಥಿ. ಈ ಗ್ರಂಥದ ಈ ಇಡೀ ಸಾರದ ಅಭಿಪ್ರಾಯವನ್ನೇ ನಾನು ಹೇಳಿಕತ್ತೀನಿ. ಭಕ್ತಿ ಮಾಡಿರಿ, ಭಕ್ತಿ ಮಾಡಿರಿ, ಭಕ್ತಿ ಮಾಡಿರಿ. ಹೆಂಗೆ ಮಾಡಿರಿ ಅಂದ್ರೆ ದೇವ ಮಂಜ ಆಪುಳೆ ಪ್ರಾಣ. ನನ್ನ ಗುರುನಾಥ ಅಂದ್ರೆ ನನ್ನ ಪ್ರಾಣ. ಪ್ರಾಣಾಸಿ ನ ಕರಾವೆ ನಿರ್ವಾಣ ಪರಮ ಪ್ರೀತಿತೆ ಲಕ್ಷಣತೆ ಹೇ ಐತೆ. ಸದ್ಗುರುನಾಥ ಅಂದ್ರೆ ನನ್ನ ಪ್ರಾಣ. ನಮ್ಮ ಪ್ರಾಣವನ್ನು ನಾವು ಎಷ್ಟು ಪ್ರೇಮ ಮಾಡ್ತೇವೆ ಅದರ ಕೋಟಿ ಪಟ್ಟು ನಾವು ಸದ್ಗುರುನಾಥನನ್ನು ಪ್ರೇಮ ಮಾಡಿದೆವು ಅಂತಂದ್ರೆ ನಿಶ್ಚಿತವಾಗಿಯೂ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ನಮಗೆಲ್ಲರಿಗೂ ಆಗ್ತದೆ. ಅದು ಸದ್ಗುರುಗಳಿಗೆ ಸಂತೋಷ ಕೊಡುವಂಥ ವಿಚಾರ. ಇಲ್ಲಿ ತನಕ ಸಾಲೋಡಿಗೆಯಿಂದ ಇಷ್ಟೆಲ್ಲ ನಮ್ಮ ಮನೆ ಅಡ್ಡಾಡಿ ಮಹಾರಾಜರು ಉಪದೇಶ ಕೊಟ್ಟು ಅವರು ಕೊಟ್ಟದ ಉದ್ದೇಶ ಅಂದ್ರೆ ನಾನು ಉಂಡಂತಹ ಬ್ರಹ್ಮಾನಂದವನ್ನು ನೀವು ಎಲ್ಲರೂ ಉಂಡ್ರಿ ಅನ್ನುವಂಥ ಒಂದೇ ಒಂದು ಏಕೈಕ ಇಚ್ಛೆಯನ್ನು ಇಟ್ಟುಕೊಂಡು ಮಹಾರಾಜರು ಆ ಒಂದು ಕಳಕಳಿಯಿಂದ ನಮಗೆ ಈ ಮಾರ್ಗದಾಗ ತೊಗೊಂಡು ಬಂದಾರ. ಅದಕ್ಕೆ ನಾವು ನೀವುಗಳೆಲ್ಲ ಇನ್ನೂ 3 ದಿವಸ ಬಹಳಷ್ಟು ನಾವು ದಾಸಬೋಧದ ಬಗ್ಗೆ ಆಗಲಿ ಎಲ್ಲದರ ಬಗ್ಗೆ ನಾವು ಚಿಂತನೆ ಮಾಡೋಣ. ಇನ್ನೂ ಮಹಾತ್ಮರು ಬರ್ತಾರೆ, ಮಹಾತ್ಮರು ತಮ್ಮ ಅನುಭವಗಳನ್ನು ಹೇಳ್ತಾರೆ. ನಾವೆಲ್ಲರೂ ಶ್ರದ್ಧೆಯಿಂದ ಶ್ರವಣ ಮಾಡಿ ಸಮರ್ಥರ ಒಂದು ಕೃಪೆಗೆ ಪಾತ್ರ ಆಗೋಣ. ಅಂಥ ಒಂದು ಕೃಪಾ, ಅಂಥ ಒಂದು ಪ್ರೇರಣಾ, ಅಂಥ ಒಂದು ಏನಪ್ಪ ಅಂದ್ರೆ ಸಮರ್ಥರು ನಮಗೆ ನಿಮಗೆ ನಮ್ಮೆಲ್ಲರ ಮೇಲೆ ನೀಡಲಿ ಅಂತ ಹೇಳ್ಕೊತ ಇವತ್ತಿನ ನನ್ನ ಈ ಒಂದು ವಾಣಿಗೆ ನಾನು ವಿರಾಮ. ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಈ ದಾಸಬೋಧದ ಕುರಿತು ತಮ್ಮ ವಿಚಾರಗಳನ್ನು ಉಣಬಡಿಸಿರ್ತಕ್ಕಂಥ ಶಂಕರ